ತಜ್ಞರ ಹತ್ರ, ನೀತಿ ನಿರೂಪಕರ ಹತ್ರ ಇದನ್ನು ತೋರಿಸಿ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರವಾಗಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಈ ಜಿಲ್ಲೆಗಳ ಜನ ಕೇಳಿದ್ರೆ, ಈ ಜಿಲ್ಲೆಗಳ ಜನರು ಕೇಳಿದ್ರೆ ನಾನು 3ನೇ ಹಂತದ ಶುದ್ಧೀಕರಣ ಮಾಡ್ತೀನಿ. KC ವ್ಯಾಲಿಯನ್ನು, HN ವ್ಯಾಲಿಯನ್ನು ಮತ್ತು ವೃಷಭಾವತಿ ವ್ಯಾಲಿಯನ್ನು 3ನೇ ಹಂತದ ಪ್ರೇರೇಪಿತರಾಗಿ ಈಗ ಏನು 30 ವರ್ಷಗಳಿಂದ ಚಳುವಳಿ ಆಗಿದೆ, ಹೋರಾಟ ಆಗಿದೆ, 15 ವರ್ಷಗಳಿಂದ ತೀವ್ರವಾದಂಥ ಚಳುವಳಿಗಳು ನಡೀತಾ ಇದ್ದಾವೆ. ಆದರೂ ಇವರಿಗೆ ಈ ಜಿಲ್ಲೆಗಳ ಕೂಗು ಕೇಳಿಸಿಲ್ಲ. ಈಗ ಇನ್ನೊಂದು ಸಾರಿ ಕೇಳಿಸ್ಬೇಕು ಇವರಿಗೆ ಅಂತ ಹೇಳಿ ಜಲಾಗ್ರಹ ಸಮಾವೇಶದ ಮೂಲಕ 3 ಜಿಲ್ಲೆಗಳನ್ನು ಒಗ್ಗಟ್ಟಾಗಿ ಮಾಡಿ ಸಮಾವೇಶಗಳನ್ನು ಮಾಡಿ ಒಂದು ಸರ್ಕಾರಕ್ಕೆ ಆ ಕೂಗನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ. ಅದರ ಪೂರ್ವಕವಾಗಿ ಕಳೆದ 6ನೇ ತಾರೀಕು ಒಂದು ರಾಜ್ಯ ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದ್ರು. ಅದು ಅವರ ಜೀವನದ ಒಂದು ದಾಖಲೆ. ಅಂಗಡಿಗೆ ಕೊಟ್ಬಿಡಿ, ಆ ಬೋಂಡ ಕಟ್ಟಲಿಕ್ಕೆ ಮಾತ್ರ ಇದು. ಐ ಆಮ್ ಸೀರಿಯಸ್ಲಿ ಟಾಕಿಂಗ್. ಬೋಂಡ ಕಟ್ಟಲಿಕ್ಕೆ ಮಾತ್ರ ಯೋಗ್ಯವಾದಂಥ ವರದಿ ಅನ್ನುವಂಥ ಮಾತನಾಡಿದ್ದಾರೆ. ಈ ವರದಿಯನ್ನು ಇಟ್ಕೊಂಡು 3 ಜಿಲ್ಲೆಗಳ ಏನು ಈ ಒಂದು ದೊಡ್ಡ ಗಂಡಾಂತರ ಬಂದಿದೆ ಈ 3 ಜಿಲ್ಲೆಗಳಿಗೆ, ಅದನ್ನ ಚೆನ್ನಾಗಿದೆ ಅನ್ನುವಂಥ ಸಮರ್ಥನೆಯನ್ನ ಕೃಷ್ಣ ಬೈರೇಗೌಡರು ಮಾಡ್ಕೊಂಡಿದ್ದು ನಿಜವಾಗ್ಲೂ ಈ 3 ಜಿಲ್ಲೆಗಳಿಗೆ ಮಾಡಿದಂಥ ಅಪಚಾರ ಅನ್ನುವಂಥದ್ದನ್ನು ನಾವು ಇವತ್ತು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಕಾರಣ ಏನಂದ್ರೆ, ಇವತ್ತು ನೋಡಿ, ಭಾರತೀಯ ವಿಜ್ಞಾನ ಸಂಸ್ಥೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕುಡಿಯುವ ನೀರಿನಲ್ಲಿ ಯುರೇನಿಯಂ ಇದೆ ಅನ್ನುವಂಥ ಸಂಶೋಧನೆಯನ್ನ ಮುಂದೆ ಹಿಡಿದು ಇಡೀ ಜಿಲ್ಲೆಗಳ ಜನ ಬೆಚ್ಚಿಬಿದ್ವಿ. ಆದರೆ ಕೃಷ್ಣ ಬೈರೇಗೌಡರು RDPR ಮಿನಿಸ್ಟ್ರು ಮಾಡಿದ ಅನುಭವನೂ ಅವ್ರಿಗಿತ್ತು, ಬರೀ ಕಂದಾಯ ಅಲ್ಲ. ಆದರೂ ಅವರು ಅದರ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ, ಏನ್ರಿ ಇಂಥ ಅಪಾಯ ಆಗಿದೆ ಅಂತ. ನಂತರ ಎತ್ತಿನಹೊಳೆ ಯೋಜನೆ ಜಿಲ್ಲೆಗಳ ಪ್ರತಿಯೊಬ್ಬ ನಾಗರಿಕರಿಗೂ ಅದು ಈ ಬಜೆಟ್ನಲ್ಲಿ ಖಂಡಿತ ಈ ಜಿಲ್ಲೆಗಳ ಏನು ನೀರಿನ ಸಮಸ್ಯೆಗಳಿತ್ತು ಅದಕ್ಕೆ ಸ್ಪಂದಿಸ್ತಾರೆ. ಈ ಜಿಲ್ಲೆಗಳಿಗೆ ನೀರಿನ ಬವಣೆಯನ್ನು ನೀಗಿಸಲಿಕ್ಕೆ ಏನೇನು ಬೇಕೋ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಅನ್ನುವಂಥ ಏನು ಒಂದು ಕೊನೆಯ ಭರವಸೆ ಇತ್ತು, ಅದು ಸಹ ಸಂಪೂರ್ಣವಾಗಿ ಹುಸಿಯಾಗೋಯ್ತು. ಕಾರಣ ಏನಪ್ಪಾ ಅಂತಂದ್ರೆ, ಈ ಸಾರಿಯ ಬಜೆಟ್ನಲ್ಲಿ ಈ ಜಿಲ್ಲೆಗಳ ಈ ನೀರಿನ ಬವಣೆಯನ್ನು ನೀಗಿಸುವಂತ ಒಂದು ಕಾರ್ಯಕ್ರಮವನ್ನು ಸಹ ಸೇರಿಸಲಿಕ್ಕೆ ಸಿದ್ದರಾಮಯ್ಯನವರ ಕೈಯಲ್ಲಿ ಆಗಲಿಲ್ಲ. ಕಾರಣ ಏನು ಅಂದ್ರೆ, ನಾವು ಸಿದ್ದರಾಮಯ್ಯನವ್ರನ್ನ ಮಾತಾಡುವಂಥದ್ದು ಅಥವಾ DK ಶಿವಕುಮಾರ್ ಅವ್ರನ್ನ ಕೇಳುವಂಥದ್ದು ವೈಫಲ್ಯ ಎಲ್ಲಾಗ್ತಾ ಇದೆ ಅಂದ್ರೆ, ಹೇಗೆ ನಾವು 3 ಜಿಲ್ಲೆಗಳ ಜನಸಾಮಾನ್ಯರು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳನ್ನು ಒಳಗೊಂಡ ಒಂದು ಸಂಘಟಿತವಾದಂಥ ಚಳುವಳಿಯನ್ನು ನಾವು ಹೇಗೆ ರೂಪಿಸಿದ್ವಿ, ಅದೇ ರೀತಿ ನೀರಿನ ವಿಚಾರದಲ್ಲಿ 3 ಜಿಲ್ಲೆಗಳಿಂದ ಆರಿಸಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ಸಂಘಟಿತರಾಗಲಿಲ್ಲ. ಅವರು ಸಂಘಟಿತರಾಗಿ ಸರ್ಕಾರದ ಮೇಲೆ ಅಥವಾ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಉಪಮುಖ್ಯಮಂತ್ರಿಗಳ ಮೇಲೆ ಏನಾದರೂ ಒತ್ತಾಯ ತಂದಿದ್ರೆ ಖಂಡಿತ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತಾ ಇತ್ತು ಅನ್ನುವಂಥದ್ದು ಭಾವನೆ. ಕೆಲಸ ಇಲ್ಲ ಆಯ್ತಪ್ಪ ಅಂದ್ರೆ, 2 ದಿನದ ಹಿಂದೆ ನಮ್ಮ ಈ 3 ಜಿಲ್ಲೆಗಳ ಶಾಸಕರ ಪೈಕಿ ಒಬ್ಬರು ಸಮೃದ್ಧಿ ಮಂಜುನಾಥ್ರವರು, ಅವರು ಈ ನಮ್ಮ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೂ ಸಹ ಈ ಜಾಗಕ್ಕೆ ಬಂದಿದ್ರು ಒಂದು 2-3 ತಿಂಗಳ ಹಿಂದೆ. ಮುಳಬಾಗಿಲಿನ ಶಾಸಕರು ಅವರು
ವಿಧಾನಸಭಾ ಅಧಿವೇಶನದಲ್ಲಿ ಬಜೆಟ್ ಪ್ರಸ್ತಾವನೆ ಬಜೆಟ್ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜಿಲ್ಲೆಗಳಿಗೆ ನಮಗೆ ಅರೆಸಂಸ್ಕರಿತ ಕಲುಷಿತ ನೀರನ್ನು ಕೊಡ್ತಾ ಇದ್ದೀರಿ, ನಮಗೆ ಇದರಿಂದ ಅಪಾಯ ಆಗ್ತಾ ಇದೆ ಜಿಲ್ಲೆಗಳಿಗೆ, ಮುಂದಿನ ದಿನಗಳಲ್ಲಿ ಜಿಲ್ಲೆಗಳಲ್ಲಿ ವಾಸ ಮಾಡೋದು ಕೂಡ ಕಷ್ಟ ಸಾಧ್ಯ ಆಗ್ತದೆ, ಆರೋಗ್ಯ ಹಾಳಾಗ್ತದೆ, ಕೃಷಿ ಮೇಲೆ ವ್ಯತಿರಿಕ್ತವಾದಂಥ ದುಷ್ಪರಿಣಾಮಗಳಾಗ್ತವೆ, ಅಂತರ್ಜಲದ ಮಾಲಿನ್ಯ ಹೆಚ್ಚಾದರೆ ಇನ್ನು ಮುಂದಕ್ಕೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ಆಗದೆ ಇರುವಂಥ ಅಪಾಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಮ್ಮ ಸಣ್ಣ ನೀರಾವರಿ ಮಂತ್ರಿಗಳಾದಂಥ ಬೋಸರಾಜ್ ಅವರು ಈ ಒಂದು ಉತ್ತರವನ್ನು ಅವರಿಗೆ ಒದಗಿಸಿದರು, ಸಹಿ ಮಾಡಿ ಇದೊಂದು 104 ಪೇಜ್ಗಳ ಉತ್ತರ. ಇದನ್ನು ಮಂತ್ರಿಗಳು ಶಾಸಕರಿಗೆ ಒದಗಿಸಿದ್ರು. ಆ ಉತ್ತರದ ಪ್ರತಿ ಇದರ ಸಾಫ್ಟ್ ಕಾಪಿನೂ ತಮಗೆ ಒದಗಿಸುವಂಥ ಕೆಲಸ ಮಾಡ್ತೀವಿ. ಆದರೆ ಅವರು ಮಂತ್ರಿಗಳು ಒದಗಿಸಿ ಸುಮ್ಮನಾದ್ರೂ ನಮ್ಮ ಈ ಅವಿಭಜಿತ ಕೋಲಾರ ಜಿಲ್ಲೆಯ ಋಣದಲ್ಲಿ ಇರತಕ್ಕಂಥ ಕೃಷ್ಣ ಬೈರೇಗೌಡರು ಈ ವರದಿ ಬಹಳ ಅತ್ಯದ್ಭುತವಾಗಿದೆ, ನೀರು ಬಹಳ ಪವಿತ್ರವಾಗಿದೆ, ಅದರ ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ನಾವು ನಿರಂತರವಾಗಿ ಅದನ್ನು ಲ್ಯಾಬ್ ರಿಪೋರ್ಟ್ ಪ್ರಯೋಗಾಲಯಕ್ಕೆ ಕಳಿಸ್ತಾ ಇದ್ದೀವಿ, ಚೆಕ್ ಮಾಡಿಸ್ತಾ ಇದ್ದೀವಿ, ಅದರಿಂದ ಏನೂ ಅಪಾಯ ಇಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಇಷ್ಟು ವರ್ಷಗಳ ಸುಮಾರು 10 ವರ್ಷಗಳಿಂದ ಈ ಕಲುಷಿತ ನೀರಿನ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಕೊಟ್ಟಂಥ ವರದಿಗಳನ್ನು ಒಂದೇ ಕ್ಷಣದಲ್ಲಿ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕುವಷ್ಟು ಸರಳವಾಗಿ ಲಘುವಾಗಿ ತೆಗೆದು ಬಿಸಾಕ. ಇವತ್ತು ಕೃಷ್ಣ ಬೈರೇಗೌಡರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ, 10 ಜನ್ಮ ಹೋದ್ರೂ ಅವರು ಈ ಕೋಲಾರ ಜಿಲ್ಲೆಯ ಋಣ ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಇವತ್ತು ಏನು ಅಧಿಕಾರ ಸಿಕ್ಕಿದೆ, ಇವತ್ತೇನು ಅದರಿಂದ ಹಲವಾರು ರೀತಿಯಾದಂಥ ಅನುಭವಿಸ್ತಾ ಇದ್ದಾರೆ ಅವರು, ಅದೆಲ್ಲ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಯ ಜನಸಾಮಾನ್ಯರು ಅವರ ತಂದೆಯವರಿಗೆ ಕೊಟ್ಟಿದ್ದಂಥ ಆಶೀರ್ವಾದ. ಆ ಆಶೀರ್ವಾದದ ಬಲದಿಂದ ಆ ಕೃಷ್ಣ ಅನ್ನೋ ಹೆಸರಿಗೆ ಆ ಬೈರೇಗೌಡ ಅನ್ನುವಂಥದ್ದನ್ನು ಸೇರಿಸಿಕೊಂಡಿರೋದ್ರಿಂದ ಇವತ್ತು ಇಷ್ಟೆಲ್ಲ ಅವ್ರಿಗೆ ಮಾನ್ಯತೆ ಸಿಗ್ತಾ ಇದೆ. ಅಂತ ಕೃಷ್ಣ ಬೈರೇಗೌಡರು ಈ ನೀರಾವರಿ ಹೋರಾಟದ ಈ ಒಂದು ಪ್ರಯಾಣ ಏನಿದೆ, ಇದಕ್ಕೆ ಅವರ ಕೊಡುಗೆ ಏನು ಅಂತ ನಮ್ಮ ಹೋರಾಟಗಾರರಲ್ಲಿ ಇವತ್ತು ಪ್ರಶ್ನೆ ಮೂಡಿದೆ. ಇವತ್ತು ಶ್ರೀರಾಮ ರೆಡ್ಡಿ ಅವರ ಕಾಲದಿಂದ ಹಿಡಿದು ಇವತ್ತಿನವರೆಗೆ 30 ವರ್ಷಗಳಲ್ಲಾದಂಥ ಚಳುವಳಿಯಲ್ಲಿ ಕೃಷ್ಣ ಬೈರೇಗೌಡರ ಪಾತ್ರ ನೀರಾವರಿ ಹೋರಾಟದಲ್ಲಾಗಲಿ ಅಥವಾ ನೀರಾವರಿ ಈ ಜಿಲ್ಲೆಗಳಿಗೆ ತರುವಂಥ ಸಾಧಕ ಬಾಧಕಗಳ ಬಗ್ಗೆ ಆಗಲಿ, ಆಗಬಹುದಾದಂಥ ಯೋಜನೆಗಳ ಬಗ್ಗೆ ಆಗಲಿ, ಇವತ್ತು ಆಗಿರತಕ್ಕಂಥ ಯೋಜನೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಅಪಾಯದ ಬಗ್ಗೆ ಆಗಲಿ ಅವ್ರಿಗೆ ಅಷ್ಟು ಕಳಕಳಿ ಇದ್ದಿದ್ರೆ ಕೇವಲ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಆದಂಥ ಯೋಜನೆ ಅದು DPR ಅಲ್ಲಿ, ಅದನ್ನ 7 ಜಿಲ್ಲೆಗೆ ಅಂತ ಹೇಳಿದಾಗ ಅವರು ಚಕಾರ ಎತ್ತಲಿಲ್ಲ. ಅದ್ರ ಜೊತೆಗೆ ಕೇವಲ ಅದರಲ್ಲಿ 8 TMC ಇರೋದು, 24 TMC ಇಲ್ಲ ಅಂತೇಳಿ ಭಾರತೀಯ ವಿಜ್ಞಾನ ಸಂಸ್ಥೆ, ಸೆಂಟ್ರಲ್ ವಾಟರ್ ಕಮಿಷನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ವೈಜ್ಞಾನಿಕ ಸಂಸ್ಥೆಗಳು ಹೇಳಿದು. ಅವಾಗ ಅದರ ಬಗ್ಗೆ ಏನು ಕಾಳಜಿ ತೋರಿಸಲಿಲ್ಲ. ಅದು ಬಿಟ್ಟು ಇತ್ತೀಚೆಗೆ ಸದನದಲ್ಲಿ DK ಶಿವಕುಮಾರ್ ಅವರು ಉತ್ತರ ಕೊಟ್ಟರು. ಹೌದು, ನಾವು 10 ವರ್ಷದಿಂದ ಹೇಳ್ಕೊಂಡು ಬಂದಂತ 24 TMC ನೀರು ಎತ್ತಿನಹೊಳೆಯಲ್ಲಿ ಲಭ್ಯ ಇಲ್ಲ, ನಾವು ಅಳತೆ ಮಾಡಿಸಿದೀವಿ, ಅದರಲ್ಲಿ ಈಗ 8 TMC ಇದೆ ಅಂತ ಹೇಳಿ 2024ರಲ್ಲಿ ಅವ್ರು ಹೇಳಿದ್ರು. ಆದ್ರೆ ಕೃಷ್ಣ ಬೈರೇಗೌಡರು ಅದಕ್ಕೆ ತುಟಿನೇ ಬಿಚ್ಚಲಿಲ್ಲ, ಮೌನವಾಗಿದ್ದರು. ಅದರ ನಂತರದಲ್ಲಿ ಕಳೆದ ಅಧಿವೇಶನ, ಯಾವುದು ಸ್ಪೆಷಲ್ ಅಧಿವೇಶನದಲ್ಲಿ ಎತ್ತಿನಹೊಳೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಸಾವಿರಾರು ಕೋಟಿ ಲೂಟಿಯಾಗಿದೆ ಮತ್ತು ಅದರಲ್ಲಿ ಅನೇಕ ಕಾಂಟ್ರಾಕ್ಟರ್ ಕೊಡುವಂತ ವಿಚಾರದಲ್ಲಿ
ಮತ್ತು ಅದರ ನೀರಿನ ಲೆಕ್ಕಾಚಾರದಲ್ಲಿ ಮತ್ತು ಕಾಮಗಾರಿಗಳಲ್ಲಿ ಲೋಪದೋಷಗಳಾಗಿದ್ದಾವೆ, ಬಹಳ ದೊಡ್ಡ ಕರ್ಮಕಾಂಡ ಇದೆ ಅಂತೇಳಿ CAG ಅದೊಂದು ಸಾಂವಿಧಾನಿಕ ಸಂಸ್ಥೆ ಅವರು ಹೇಳಿದ್ರು, ಸದನದಲ್ಲೇ ಅದನ್ನ ರಿಪೋರ್ಟ್ ಅನ್ನು ಮಂಡಿಸಿದ್ರು. ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ನಮ್ಮ ಕೃಷ್ಣ ಬೈರೇಗೌಡರು. ಆದ್ರೆ ಇವತ್ತು ಸಮೃದ್ಧಿ ಮಂಜುನಾಥ್ ಅವರ ಪ್ರಶ್ನೆಗೆ ಸಣ್ಣ ನೀರಾವರಿ ಮಂತ್ರಿಗಳಾದಂಥ ಬೋಸರಾಜ್ ಅವರು ಒಂದು ಸುಳ್ಳಿನ ಸಮರ್ಥನೆಯ ಒಂದು ಇದನ್ನ ಆನ್ಸರ್ ಕೊಟ್ರೆ, ಉತ್ತರ ಕೊಟ್ರೆ, ಅದನ್ನ ಇವತ್ತು ಇಡೀ ರಾಜ್ಯದ ಮುಂದೆ ಏನೂ ಆಗಿಲ್ಲ, ಇದೆಲ್ಲ ನಾವು ಚೆನ್ನಾಗಿ ನೋಡ್ತಾ ಇದ್ದೀವಿ ಅನ್ನುವಂತ ಉಡಾಫೆ ಉತ್ತರವನ್ನು ಕೊಟ್ರಲ್ಲ, ಇದು ನಿಜವಾಗ್ಲೂ ಈ ಜಿಲ್ಲೆಗಳ ಜನರಿಗೆ ಅವರು ಮಾಡ್ತಿರ್ತಕ್ಕಂಥ ಅಪಚಾರ, ಅನ್ಯಾಯ ಅಂತ ಮತ್ತೊಮ್ಮೆ ಹೇಳ್ತಾ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು ನೀವು ಎಲ್ಲೋ ರಾಜಕೀಯ ವಿಚಾರ ಅಲ್ಲ, ಎಲ್ಲೋ ನೀವೊಂದು ಸ್ಟೇಟ್ಮೆಂಟ್ ಕೊಡೋದು, ಹೋರಾಟಗಾರ ಒಂದು ಸ್ಟೇಟ್ಮೆಂಟ್ ಕೊಡೋದು ಅದಲ್ಲ. ನಿಮಗೆ ಕಳಕಳಿ ಇದ್ರೆ ಬನ್ನಿ ಸ್ವಾಮಿ, 3 ಜಿಲ್ಲೆಗಳ ನೀರಾವರಿ ಹೋರಾಟಗಾರರನ್ನ ನೀವೇ ಒಂದು ಡೇಟ್ ಫಿಕ್ಸ್ ಮಾಡಿ. ನೀರಾವರಿ ಹೋರಾಟಕ್ಕೆ ಸಂಬಂಧಪಟ್ಟು ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೋ ಆ ವಿಜ್ಞಾನಿಗಳನ್ನು ಕರ್ಕೊಂಡು ಬರೋಣ. ನಿಮಗೆ ನಿಮ್ಮ ಗುತ್ತಿಗೆದಾರ, ನಿಮ್ಮ ಸರ್ಕಾರ ದುಡ್ಡು ಕೊಟ್ಟು ಹಣ ಕೊಟ್ಟು ಕೋಟಿ ಹಣ ಕೊಟ್ಟು ನೇಮಿಸ್ಕೊಂಡಿರ್ತಕ್ಕಂಥ ಸೈಂಟಿಸ್ಟ್ಗಳನ್ನು ನೀವು ಕರ್ಕೊಂಬನ್ನಿ, ಆ ಸಂಸ್ಥೆಗಳವನ್ನು ನೀವು ಕರ್ಕೊಂಬನ್ನಿ, ನಿಜವಾದ ವಿಜ್ಞಾನಿಗಳನ್ನು ನಾವು ಕರ್ಕೊಂಡ್ಬರ್ತೀವಿ, ಚರ್ಚೆ ಮಾಡೋಣ. ಯಾಕೆಂದ್ರೆ ಇದು ನಮ್ಮ ಜಿಲ್ಲೆಗಳ ಅಳಿವು ಉಳಿವಿನ ಪ್ರಶ್ನೆ. ನಾಳೆ ಇದರಿಂದ ಆಗುವಂತ ಅಪಾಯಕ್ಕೆ ಯಾರು ಹೊಣೆ ಆಗೋದಿಲ್ಲ. ಅದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಎತ್ತಿನ ಹೊಳೆಯಲ್ಲಿ ನಮ್ಮ ಕಣ್ಣು ಮುಂದೆ 24,000 ಕೋಟಿ ಖರ್ಚಾಗಿ ಒಂದು ಹನಿ ನೀರು ಬರದೆ ಅದರಲ್ಲಿ ನೀರು ಇಲ್ಲ ಅಂತೇಳಿ ಸರ್ಕಾರನೇ ಹೇಳಿದ್ರು. ಯಾರನ್ನ ಒಬ್ಬರು ರಾಜಕಾರಣಿ ಅದ್ರ ಹೊಣೆ ಹೊತ್ಕೊಂಡ್ರ? ಅಥವಾ 2 ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದಂತ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಲೋಕಸಭಾ ಸದಸ್ಯರಾಗ್ಲಿ ಅಥವಾ ಶಾಸಕರಾಗ್ಲಿ ಮಂತ್ರಿಗಳು ಯಾರಾದ್ರೂ ಹೌದ್ರಿ ನಾವು ಇದರಲ್ಲಿ ಅಪಚಾರ ಮಾಡಿದೀವಿ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನಾವು ಗೊತ್ತಿಲ್ಲದೆ ನಾವು ಸುಳ್ಳು ಹೇಳ್ಬಿಟ್ವಿ, ನಾವು ಮಾತಿನಿಗೆ ನಡ್ಕೊಳಕ್ಕಾಗ್ಲಿಲ್ಲ ಅಂತ ಯಾರಾದ್ರೂ ಹೇಳಿ ಅದರ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದಾರೆ. ಇವತ್ತು ಅದೇ ರೀತಿ ನಾಳೆ ಇದರಿಂದ ಆಗುವಂತ ಅಪಾಯಗಳ ಬಗ್ಗೆ ಈಗಾಗಲೇ ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ. ಇವತ್ತು ಎಂಪ್ರಿ ಅನ್ನುವಂತ ಸಂಸ್ಥೆ ನಮ್ಮ